ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಿದ್ರೆ ಹಾಗೆ ಇವತ್ತು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೂ ಕೂಡ ಪರ್ಮನೆಂಟಾಗಿ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಇವಾಗಲಂತೂ ನಾವು ಎಷ್ಟೆಲ್ಲ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾ ಬಂದು ನಮ್ಮ ಕೂದಲನ್ನು ಎಷ್ಟಿಗೆ ಸೈಡ್ ಎಫೆಕ್ಟ್ ಮಟ್ಟಿಗೆ ಬೀಳಿಸ್ಕೋತಾ ಇರ್ತೇವೆ ಸ್ನೇಹಿತರೆ. ಅಂದರೆ ನಮ್ಮ ವೈಟ್ ಹೇರ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇವೆಲ್ಲ ಕೆಮಿಕಲ್ನ ಯೂಸ್ ಮಾಡೋದ್ರಿಂದ. ನಾವು ತಕ್ಷಣದಲ್ಲೇ ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಬೇಕಂತ ಎಷ್ಟೇ ಹೀನ ಬಿಟ್ಟು ಬೇರೆ ಎಲ್ಲ ಮೆಹಂದಿಗಳು ತುಂಬಾ ಕೆಮಿಕಲ್ ಯುಕ್ತವಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಕೆಮಿಕಲ್ನ ಬಳಸಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ. ಅದರಿಂದ ನಿಮ್ಮ ಹೇರ್ಸ್ ಕೂಡ ಲಾಸ್ ಆಗೋದಿಲ್ಲ ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇವಾಗಲಂತೂ ಸ್ವಲ್ಪ ಜನಕ್ಕೆ ಈಚಿಂಗ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ತಲೆಯಲ್ಲಿ. ಡ್ಯಾಂಡ್ರಫ್ ಪ್ರಾಬ್ಲಮ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇರೋದು ಇವಾಗ ನಾವು ನೋಡ್ಬೋದು. ಏನೇ ಹಚ್ಚಿದ್ರೂ ಕೂಡ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆನೇ ಆಗ್ತಾ ಇಲ್ಲ ಹಾಗೂ ತಲೆಯಲ್ಲಿ ಸ್ವಲ್ಪ ಗುಳ್ಳೆಗಳು ಬರ್ತಾ ಇರೋದು ಹಾಗೂ ಊದ್ಕೊಳ್ತಾ ಸಮಸ್ಯೆಗಳಿಗೆ ನಾನು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಬನ್ನಿ, ಯಾವ ರೀತಿಯಾಗಿ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನಾನು ಮೊದಲಿಗೆ ಇಲ್ಲಿ ಕಬ್ಬಿಣದ ಹಂಚನ್ನು ಯೂಸ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ. ಇದು ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ತಕ್ಷಣದಲ್ಲೇ ಬ್ಲ್ಯಾಕ್ ಮಾಡುವಂಥ ಅದರ ಸತ್ವನ ಬಿಡುತ್ತೆ ಈ ಒಂದು ಕಬ್ಬಿಣದ ಅಂಶ. ಆ್ಯಂಡ್ ಇದ್ರ ಒಳಗಡೆ ನಾನು ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. 1 ಪ್ಯಾಕೆಟಷ್ಟು ಇನ್ಸ್ಟೆಂಟ್ ಬ್ರೂ ಕಾಫಿನ ನಾನು ಆ್ಯಡ್ ಮಾಡ್ಕೋತಾ ಇರೋದು. ಇನ್ನೂ ಗ್ಯಾಸ್ನ ಆನ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಮೊದಲಿಗೆ ನಾನು 1 ಪ್ಯಾಕೆಟಷ್ಟು ಹಾಕ್ಕೊಂಡಿರೋದು. ನೀವು ವೈಟ್ ಹೇರ್ಸ್ ಏನಾದರೂ ಜಾಸ್ತಿ ಇದ್ದರೆ ನೀವು 2 ಪ್ಯಾಕೆಟಷ್ಟು ಹಾಕ್ಕೊಳ್ಬೋದು. ಈಸಿಯಾಗಿ ನೀವು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಈ ಒಂದು ಬ್ರೂ ಪಾಕೆಟ್. ಅಥವಾ ನಿಮ್ಮ ಹತ್ರ ಜಾಸ್ತಿ ದೂರ ಇದೆ ಅಂಗಡಿ ಅಂದರೆ ಒಂದೇ ಸಲಕ್ಕೆ ತಂದು ಇಟ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಾನು ನೆಕ್ಸ್ಟ್ ಇಲ್ಲಿ ಕರ್ಪೂರನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಕರ್ಪೂರ ಅಂತೂ ಈಸಿಯಾಗಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ನಾವು ದೇವರಿಗೆ ಆರತಿನ ಮಾಡುವಾಗ ಈ ಒಂದು ಕರ್ಪೂರನ ಜಾಸ್ತಿ ಬಳಕೆ ಮಾಡ್ತಾ ಇರ್ತೇವೆ. ಇದರಿಂದ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಹಾಗೂ ನಮ್ಮ ತಲೆಯಲ್ಲಿ ಮೊದಲೇ ಹೇಳಿದ್ನಲ್ವ ನಾನು, ಗುಳ್ಳೆಗಳು ಆಗ್ತಾ ಇದೆ ಹಾಗೂ ಊದ್ಕೊಳ್ತಿದೆ ಅಂದರೂ ಕೂಡ ಇದರಿಂದ ನಮಗೆ ಪರಿಣಾಮ ಬೀಳುತ್ತೆ. ಅಂದರೆ ಇದರಿಂದ ನಾವು ಪರಿಹಾರ ಪಡ್ಕೊಳ್ಬೋದು ಸ್ನೇಹಿತರೆ. ಊತ ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಇನ್ಸ್ಟೆಂಟ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಜೆಲ್ನ ತೆಕ್ಕೊಂಡ್ಬಿಡಿ ಸ್ನೇಹಿತರೆ, ಹಾಗೂ ಇದ್ರ ಒಳಗಡೆ ಹಾಕ್ಕೊಂಡ್ಬಿಡಿ. ಅಥವಾ ನಿಮ್ಮ ಹತ್ರ ಇನ್ಸ್ಟೆಂಟ್ ಆಗಿರೋದು ಯೂಸ್ ಮಾಡ್ತೀರಾ ಅಂದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡಿರೋದು ಹಾಗೂ ಈ ರೀತಿ ಜೆಲ್ ಯಾವ ರೀತಿ ಸ್ವಲ್ಪ ತೆಳುವಾಗ್ತಿದೆ ಅಂತ ನೋಡ್ತಾ ಇದ್ದೀರಲ್ವ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಒಂದು ಮಿಕ್ಸ್ಚರ್ನ. ಈ ರೀತಿಯಾಗಿ ನಾನು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಎಷ್ಟೆಲ್ಲ ನಮ್ಮ ಹೇರ್ಸ್ಗೆ ಆ್ಯಂಡ್ ನಮ್ಮ ಸ್ಕ್ಯಾಲ್ಪ್ಗೆ ಎಷ್ಟು ಒಳ್ಳೆಯದು ಅಂತ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಹೇಳ್ಕೊಡ್ತಾ ಇರ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ನನ್ನೊಂದು ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಖಂಡಿತವಾಗಿ ನನ್ನ ಚಾನಲ್ಗೆ ಒಂದು ಸಾರಿ ಆದರೂ ವಿಸಿಟ್ ಮಾಡಿ. ಹಾಗೂ ನಿಮಗೂ ಕೂಡ ನನ್ನ ವಿಡಿಯೋಗಳು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವಾಗ ನೆಕ್ಸ್ಟ್ ನಾನು ಇದರೊಳಗಡೆ 1 ಟೀ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಯಾಕಂದರೆ ಜಾಸ್ತಿ ಗಟ್ಟಿ ಆಗಬಾರ್ದಲ್ವ, ಅದಕ್ಕೋಸ್ಕರ ಈ ರೀತಿ ನೀರು ಹಾಕ್ಕೊಂಡಿದ್ದ ತಕ್ಷಣ ಯಾವ ರೀತಿ ಕಾಫಿ ಅಷ್ಟು ಸತ್ವನ ಬಿಟ್ಟಿರೋದು ಅಂತ ನೋಡ್ತಿದ್ರಲ್ವ. ಫುಲ್ ಬ್ಲ್ಯಾಕ್ ಆ್ಯಂಡ್ ರೆಡ್ಡಿಶ್ ಆಗಿ ಕಾಣಿಸ್ತಾ ಇರೋದು. ಆ್ಯಂಡ್ ಕರ್ಪೂರ ಸ್ನೇಹಿತರೆ ನಮ್ಮ ತಲೆಯಲ್ಲಿ ಎಷ್ಟೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡುತ್ತೆ ಈ ಒಂದು ಕರ್ಪೂರ. ಅಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ಗೆ ಒಂದು ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ ಈ ಒಂದು ಕರ್ಪೂರ. ಇವಾಗ ಚೆನ್ನಾಗಿ ನಾನು ಒಂದು 2 ಮಿನಿಟ್ಸ್ವರೆಗೂ ಗ್ಯಾಸ್ನ ಆನ್ ಮಾಡ್ಕೊಂಡಿರೋದು. ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದ್ದಿದ ನಂತರ ನೆಕ್ಸ್ಟ್ ನಾನು ಇದರೊಳಗಡೆ ಏನು ಹಾಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಜಾಸ್ತಿ ಇಲ್ಲ, ಲಾಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೀವೇನಾದರೂ ಈ ರೀತಿ ಸಿರಮ್ ರೀತಿಯಾಗಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತೀರಾ ಡೈಲಿಯಾಗಿ, ಏನಾದರೂ ಜಾಸ್ತಿ ಸ್ಕ್ಯಾಲ್ಪಲ್ಲಿ ತುಂಬಾ ಊತ ಆಗ್ತಿದೆ ಹಾಗೂ ಗುಳ್ಳೆಗಳ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಈ ಒಂದು ನೀರನ್ನು ನೀವು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ನೀವು ತಣ್ಣಗಾದ ತಕ್ಷಣ ಡೈಲಿ ಮಲಗುವಾಗ ನಿಮ್ಮ ಸ್ಕ್ಯಾಲ್ಪ್ಗೆ
ಹಚ್ತಾ ಬನ್ನಿ ಡೈಲಿ ಈ ರೀತಿ ಮಾಡಿಕೊಂಡು ನಿಮ್ಮ ಊತದ ಪ್ರಾಬ್ಲಮ್ ಆ್ಯಂಡ್ ನಿಮಗೆ ಎಷ್ಟೇ ತಲೆಯಲ್ಲಿ ಗುಳ್ಳೆಗಳ ಪ್ರಾಬ್ಲಮ್ ಆ್ಯಂಡ್ ಡ್ಯಾಂಡ್ರಫ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ನೀವು ನೆಕ್ಸ್ಟ್ ಏನಾದರೂ ನೀವು ಮೆಹಂದಿನ ವೈಟ್ ಹೇರ್ ಸಮಸ್ಯೆ ಇದ್ದರೆ ನೀವು ಮೆಹಂದಿನ ಇದರೊಳಗಡೆ ಯಾವ ಮೆಹಂದಿ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀಶಾ, ನೂಪುರ್ ಅಥವಾ ಹೀನಾ ಇವು 3 ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಜಾಸ್ತಿ ಕೆಮಿಕಲ್ ಇಲ್ಲದೆ ಇರುವಂಥ ಮೆಹಂದಿಗಳು ಇವೆಲ್ಲ. ಇದನ್ನು ನಾನು ನನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಪೌಡರ್ನ ಹಾಕ್ಕೊಂಡಿರೋದು, ಮೆಹಂದಿ ಪೌಡರ್ನ ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಮೆಹಂದಿ ಕೂಡ ಸೀದೋಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾನು ತಣ್ಣಗಾಗಲು ಬಿಡುತ್ತೇನೆ ಸ್ನೇಹಿತರೆ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಗಟ್ಟಿ ಕಾಣಿಸ್ತಾ ಇರೋದಿದೆ ಈ ಒಂದು ಮೆಹಂದಿಲಿ. ಈ ರೀತಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಮೆಹಂದಿನ. ನೀವೇನಾದರೂ ಸ್ವಲ್ಪ ನೀರು ಕಡಿಮೆ ಬಿದ್ದಿದೆ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಇನ್ನೂ ಸ್ವಲ್ಪ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇರೋದು ಆ್ಯಂಡ್ ಮೆಹಂದಿಯ ನೀರನ್ನ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರೋದು. ಅದನ್ನು ತೋರಿಸಿಲ್ಲ ನಿಮಗೆ, ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಜಾಸ್ತಿನ ಕಮ್ಮಿ ಪ್ರಮಾಣದಲ್ಲಿ ಆಗಿದೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ತಾ ಇರೋದು. ಆ್ಯಂಡ್ ಇವಾಗ ಇದನ್ನು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ ತಕ್ಷಣ ನಿಮಗೆ ತೋರಿಸ್ತೀನಿ ಯಾವುದ್ರ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ಈ ರೀತಿ ನಾನು ಬೌಲ್ಗೆ ತಗೊಂಡಿರೋದು. ಆ್ಯಂಡ್ ಇದು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ನಾನು ಖಾಲಿ ಹಾಫ್ ಆನ್ ಅವರ್ ಅಷ್ಟೇ ಬಿಟ್ಟಿರೋದು. ಹಾಫ್ ಆನ್ ಅವರಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಸ್ನೇಹಿತರೆ. ಇದನ್ನು ನಿಮ್ಮ ಹೇರ್ಸ್ಗೆ ಹಚ್ಚಿಬಿಟ್ಟು ಒಂದು ಹಾಫ್ ಆನ್ ಅವರ್ ಅಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ನೀವು ಶಾಂಪೂನ ಹಾಕ್ಕೊಂಡು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಕೂದಲು ಕಪ್ಪು ಬಣ್ಣ ಹೋಗೋದಿಲ್ಲ. ಆವಾಗಲೇ ನೀವು ಶಾಂಪೂ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಶಾಂಪೂನ ಹಾಕ್ಕೊಂಡು ನಾರ್ಮಲ್ ವಾಟರಿಂದ ತಲೆ ಸ್ನಾನನ ಮಾಡಿಬಿಟ್ಟು ನಿಮ್ಮ ತಲೆ ಹೇರ್ ವಾಶ್ನ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಿಮ್ಮ ಕೂದಲು ಕೂಡ ಈ ರೀತಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಂಟ್ರೋಲ್ ಆಗುತ್ತೆ. ಥ್ಯಾಂಕ್ ಯು.